ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ಬಾಲಾಜಿ ಅಂತ. ಸರ್, ನಿಮ್ಮ ಪ್ರಕಾರ ಬ್ಯಾಚುಲರ್ ಲೈಫ್ ಹೆಂಗಿರುತ್ತೆ ಸರ್? ಬ್ಯಾಚುಲರ್ ಲೈಫು ತುಂಬ ಕಷ್ಟ ಇದೆ ಬ್ರೋ. ಯಾಕಂದರೆ ನಾವು 1992ರಲ್ಲಿ ಹುಟ್ಟಿದ್ದು. 92ರಲ್ಲಿ ಹುಟ್ಟಿರೋದು 2008ರವರೆಗೂ ಏನೋ ಸ್ಕೂಲು ಅದು ಇದು ಎಲ್ಲ ಓದ್ಕೊಂಬಂದು, ಆಮೇಲೆ ಡಿಪ್ಲೊಮಾ ಎಲ್ಲ ಮಾಡಿಕೊಂಡು, ಆಮೇಲೆ ನೋಡೋ ಅಷ್ಟೊಳಗೆ 3 ವರ್ಷ ಎಲ್ಲ ಕಂಪ್ಲೀಟಾಗಿ ಹಿಂಗೆ ತಿರುಗಿ ನೋಡ್ರೆ 2024 ಬಂದ್ಬಿಟ್ಟಿದೆ. ಏನು ಮಾಡೋಣ, ಯಾರು ಹುಡುಗಿರು ಕೊಡ್ತಾಯಿಲ್ಲ, ಎಲ್ಲೂ ಸಿಗ್ತಾನೇ ಇಲ್ಲ. ತುಂಬ ಕಷ್ಟ ಇದೆ ಬ್ರೋ ಬ್ಯಾಚುಲರ್ ಪಾರ್ಟಿ. ಸರ್, ಮತ್ತು ಬ್ಯಾಚುಲರ್ಸ್ಗೆ ಮನೆ ಸಿಗೋದು ತುಂಬ ಕಷ್ಟ ಅಂತಾರೆ. ಅದು ನಿಮ್ಮ ಪ್ರಕಾರ ಏನಂತೀರ ಸರ್ ಅದ್ರ ಬಗ್ಗೆ? ಹೌದೌದು, ತುಂಬಾ ಕಷ್ಟ ಇದೆ. ಮನೆ ಸಿಗೋದು ತುಂಬಾ ಕಷ್ಟ ಇದೆ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವಾಗ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡ್ತಾರಲ್ಲ. ಪಾರ್ಟಿ ಎಲ್ಲ ಮಾಡಬೇಕಾದ್ರೆ ಮನೇಲಿ ಅಕ್ಕಪಕ್ಕದಲ್ಲಿರೋರೆಲ್ಲ ಓನರ್ಗೆ ಕಂಪ್ಲೇಂಟ್ ಹೇಳೋದು ಜಾಸ್ತಿ. ಯಾಕಂದರೆ ಇವಾಗ ಒಂದು ಮನೆಗೆ ಹೋದರೆ ಮಾಮೂಲಿ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ಲ, ಆವಾಗ ಕೂಗಾಡೋದು, ಕಿರ್ಚಾಡೋದು, ಎಗರಾಡೋದು ಅವೆಲ್ಲ ಕಾಮನ್ನು. ಆಗ ಓನರ್ ಅಕ್ಕಪಕ್ಕದವರು ಈ ಥರ ಬಂದರೆ ಬ್ಯಾಚುಲರ್ಗೆ ಯಾರಿಗೂ ಮನೆ ಕೊಡೋದು ಬೇಡ, ಫ್ಯಾಮಿಲಿ ಆದರೆ ಕೊಡ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮನೆಗಳು ಜಾಸ್ತಿ ಯಾರಿಗೂ ಕೊಡೋಲ್ಲ. ಸರ್, ನಾರ್ಮಲಾಗಿ ಬ್ಯಾಚುಲರ್ಸ್ಗೆ ಮನೆ ಸಿಗೋದು ತುಂಬ ಕಷ್ಟ. ಅಕಸ್ಮಾತ್ ಸಿಕ್ಕಿದ್ರು ಆ ಮನೇಲಿ ಪ್ರಾಪರಾಗಿ ಸವಲತ್ತುಗಳು ಯಾವುದೂ ಇರೋಲ್ಲ. ಸೊ ನಿಮ್ಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ತುಂಬಾ ಆಗಿದೆ ಬ್ರೋ. ಹೌದೌದು, ತುಂಬಾ ಆಗಿದೆ. ಅಷ್ಟೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದಾನ ಒಂದು ಹೇಳ್ಕೊಬೋದಾ? ಯಾವ ಥರ? ಅದೇ ನಿಮ್ಗೆ ಇವಾಗ ಮನೆ ಸಿಕ್ಕಿದ್ರು ಮನೇಲಿ ಕರೆಕ್ಟಾಗಿ ಸೌಕರ್ಯ ಇಲ್ಲದೆ, ಇಲ್ಲ ಮನೆ ಸಿಗೋಕ್ಕೆ ಪರದಾಡಿರೋದು, ಅದ್ರ ಬಗ್ಗೆ. ಹೌದೌದು, ಅದು ಏನಾಗುತ್ತೆ ಅಂದರೆ, ಇವಾಗ ಓದೋಕ್ಕೆ ಹೋಗ್ತಾರೆ ಸರಿನಾ, ಇಲ್ಲ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಆವಾಗ ಮನೆಗಳು ಸಿಗೋಲ್ಲ. ಒಂದೊಂದು ಸತಿ ಬಸ್ ಸ್ಟಾಪಲ್ಲೆಲ್ಲ ಮಲ್ಕೊಳ್ಳೋದು. ನಾನು ಮಲಗಿದ್ದೀನಿ ಬಸ್ ಸ್ಟಾಪಲ್ಲಿ. ಆಮೇಲೆ ಮಾರನೇ ದಿನಕ್ಕೆ ಹೋದಾಗ, ಸರ್ ಈ ಥರ ಕೆಲ್ಸಕ್ಕೆ ಬಂದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಮನೆ ಸಿಗುತ್ತಾ ಅಂತ ಕೇಳಿದ್ಕೆ, ಇಲ್ಲಪ್ಪ ಫ್ಯಾಮಿಲಿಗಳಿಗೆ ಮಾತ್ರ ಮನೆ, ಹಂಗೆಲ್ಲ ಸಿಗೋಲ್ಲ ಹಂಗೆ ಅಂತ. ಒಂದು ಕಂಟಿನ್ಯೂ ಒಂದು ವಾರನಾದರೂ ಒಂದೇ ಬಸ್ ಸ್ಟಾಪಲ್ಲೇ ಮಲಗಿದ್ದೀನಿ ನಾನು. ಅದು ತುಂಬಾ ಕಷ್ಟ ಇದೆ ಬ್ರೋ ಬ್ಯಾಚುಲರ್. ಸರ್, ಮತ್ತು ಬ್ಯಾಚುಲರ್ ಲೈಫು ಒಂಥರ ಗೋಲ್ಡನ್ ಲೈಫ್ ಅಂತಾರೆ, ಅದು ನಿಜಾನಾ? ಗೋಲ್ಡನ್ ಲೈಫ್ ಅನ್ನೋದಕ್ಕಿಂತ ಸೂಪರ್ ಲೈಫ್ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದು ಟೆನ್ಷನ್ ಇರೋಲ್ಲ, ಯಾವುದೂ ಇರೋಲ್ಲ. ಈಗ ಒಂದು ಲವ್ ಮಾಡಿದ್ರೆ ಆ ಹುಡ್ಗಿನ ಪಿಕಪ್ ಮಾಡಬೇಕು, ಆ ಹುಡ್ಗಿನ ಕರ್ಕೊಂಡೋಗ್ಬೇಕು, ಮಸಾಲೆ ಪೂರಿ, ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ ಅವೆಲ್ಲ ಕೊಡಿಸ್ಬೇಕು. ಸಿಂಗಲ್ ಲೈಫ್ ಆದರೆ ಬಾರೋ ಮಚ್ಚ ಎಣ್ಣೆ ಹೊಡಿಯೋಕ್ಕೆ ಹೋಗೋಣ, ಬಾರೋ ಮಚ್ಚ ಹೋಗೋಣ, ಬಾ ಮಚ್ಚ ಟ್ರಿಪ್ಗೆ ಹೋಗೋಣ, ಹಂಗೆ ಅಂತ ಕರ್ಕೊಂಡು ಹೋಗ್ತೀವಿ. ಆದರೆ ಹುಡುಗಿರು ಹಂಗಲ್ಲ, ಅವ್ರು ಹೇಳಿದ್ನೇ ಕೇಳಬೇಕು, ಅವ್ರು ಹೇಳಿದ್ನೇ ಮಾಡಬೇಕು, ಅವ್ರ ಹಿಂದೆ ಬಾಲ ಥರನೇ ಒಡ್ಡಾಡಬೇಕು. ಅದಕ್ಕೋಸ್ಕರ ಸಿಂಗಲ್ ಲೈಫೇ ಬೆಸ್ಟ್ ಅನ್ಸ್ಕೊತೀನಿ. ಸರ್, ಮತ್ತು ಇನ್ನೊಂದು ಫನ್ನಿ ಥಿಂಗ್ ಅನ್ನೋದಕ್ಕಿಂತ ಅದೊಂದು ಮೂಮೆಂಟೇ. ಏನಂದರೆ, ಇವಾಗ ಕಮಿಟ್ ಆಗಿರ್ತಾರೆ ಬ್ಯಾಚುಲರ್ಸಲ್ಲಿ, ಯಾರೋ ಒಬ್ರು ಕಮಿಟ್ ಆಗಿದ್ರೆ ಅದನ್ನ ಬೇಗ ಅವ್ರ ಫ್ರೆಂಡ್ಸೇ ಬ್ರೇಕಪ್ ಮಾಡಿಸ್ಬಿಡ್ತಾರೆ ಅಂತಾರೆ, ಅದು ನಿಜಾನಾ? ಇಲ್ಲ, ನಾನು ಯಾವತ್ತೂ ಅದು ಕೇಳಿದ್ದೀನಿ, ಬಟ್ ನಾನು ಯಾವತ್ತೂ ಫ್ರೆಂಡ್ಸು ಚೆನ್ನಾಗಿರಲಿ ಅಂದ್ಬಿಟ್ಟು ಲವ್ ಮಾಡ್ತಿದ್ಯಾ, ಆಯ್ತು ಮಾಡಪ್ಪ, ನಾನೇನು ಇದು ಮಾಡ್ಕೊಂಡು ಏನು ಮಾಡೋಕ್ಕೆ ಹೋಗ್ಬೇಡ, ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಜೊತೆನೂ ಚೆನ್ನಾಗಿರೋ, ಆ ಹುಡುಗಿ ಜೊತೆನೂ ಚೆನ್ನಾಗಿರೋ ಅಂತ ಹೇಳ್ತೀವಿ. ಅಂದರೆ ನೀವು ಬ್ರೇಕಪ್ ಮಾಡ್ಸೋಕೆ ಹೋಗಲ್ಲ, ಅವ್ರನ್ನ ಸೇರ್ಸೋಕ್ಕೆ ಟ್ರೈ ಮಾಡ್ತೀರಾ ಅಂತೀರ? ಯಾಕಂದರೆ ಅದು ಪಾಪ ಥರ. ಪಾಪ ಅಂದರೆ ಮೀನ್ಸ್ ಕರ್ಮ. ಇವಾಗ ನಾನೇನಾರು ಅವ್ರನ್ನ ಬ್ರೇಕಪ್ ಮಾಡಿಸ್ಬಿಟ್ರೆ, ನಾಳೆ ದಿನ ನನಗೆ ಯಾವ್ದಾರು ಹುಡುಗಿ ಸಿಕ್ಕರೆ ಅವ್ರು ಬ್ರೇಕಪ್ ಮಾಡೋಕೆ ಇದು ಮಾಡ್ಬಿಡ್ತಾರಲ್ಲ, ಅದಕ್ಕೋಸ್ಕರ. ಸೊ ಟೋಟಲಾಗಿ ನೀವು ಬ್ಯಾಚುಲರ್ ಲೈಫ್ನ ಒಂದು ವರ್ಡಲ್ಲಿ ಹೇಳೋದಿದ್ರೆ ಏನೇ ಹೇಳೋಕ್ಕೆ ಇಷ್ಟಪಡ್ತೀರಾ? ಬ್ಯಾಚುಲರ್ ಲೈಫು ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಬೆಸ್ಟ್ ಲೈಫ್. ಹೌದು, ಅದನ್ನ ಫೀಲ್ ಮಾಡ್ಬೇಕಂತೀರಾ? ಅದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಫೀಲ್ ಮಾಡ್ಕೊತೀನಿ. ಮನೇಲಿ ನೋಡ್ತಾ ಇದ್ದಾರಲ್ಲ ಆಲ್ರೆಡಿ ಹುಡುಗಿನ, ಮನೇಲಿ ನೋಡಿದ ಹುಡುಗಿನ ಮದುವೆ ಮಾಡಿಕೊಂಡು ಅದುವಾಗಲೂ ಒಂಥರ ಫೀಲಾಗಿ ಎಂಜಾಯ್ ಮಾಡ್ತೀನಿ. ಸರ್, ಆಗ ಬ್ಯಾಚುಲರ್ ಲೈಫ್ ನೆನಪಾಗುತ್ತಲ್ಲ, ಅವಾಗ ಹೆಂಗಿರುತ್ತೆ ನಿಮಗೆ? ಅದೇ ಥರನೇ ಇರಬೇಕು ಅಂತ ಅನಿಸ್ಬಿಡುತ್ತೆ ಇವಾಗ. ಸರ್, ಈಗಿನ ಜನ್ರೇಷನಲ್ಲಿ ಹೆಣ್ಣು ಸಿಗೋ ತುಂಬ ಕಷ್ಟ ಅಂತಾರೆ, ಅದು ನಿಮ್ಮ ಪ್ರಕಾರ ಎಷ್ಟು ಸತ್ಯ ಸರ್? ತುಂಬಾ ಸತ್ಯ. ಯಾಕಂದರೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ದೊಡ್ಡವ್ರಿಗೆ ಮದುವೆ ಆಗ್ತಿತ್ತು, ದೊಡ್ಡವರಾದಲ್ಲಿ ಚಿಕ್ಕವ್ರಿಗೆ ಮದುವೆ ಆಗ್ತಿದೆ. ಈಗ ಹೆಣ್ಣು ಹುಡ್ಕಾನ ಅನ್ನೋ ಅಷ್ಟರಲ್ಲಿ ಬಿಳಿ ಕೂದಲೆಲ್ಲ ಬಂದ್ಬಿಟ್ಟಿದೆ ನೋಡಿ, ಕಡೆ ಎಲ್ಲ ಫುಲ್ಲು ಗಡ್ಡ ಎಲ್ಲ ವೈಟ್ಗಾಗೋಯ್ತೆ. ಹೆಣ್ಣು ತುಂಬ ಸಿಗೋದು ಕಷ್ಟ, ಇವಾಗ ಯಾರು ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸರ್, ನೀವು ಏನಾದ್ರು ಹೆಣ್ಣು ಹುಡುಕ್ತಾ ಇದ್ದೀರಾ? ಏನು ಕತೆ? ಮನೇಲಿ ಹುಡುಕ್ತಾ ಇದ್ದಾರೆ ಸರ್. ಅವ್ರಿಗೆ ಸೆಟ್ ಆಗಲ್ಲ, ಇಲ್ಲ ಒಂದು ಸತಿ ನಮಗೆ ಸೆಟ್ ಆಗಲ್ಲ.
ಮನೆ ನೋಡ್ತಿದ್ದಾರೆ, ಸಿಕ್ಕಿರೋರಿಗೆ ಯಾವ್ದಾರು ಒಳ್ಳೆ ಹುಡುಗಿ ನೋಡಿಕೊಂಡು ಮದುವೆ ಆಗೋದೆ. ಲವ್ ಏನು ಮಾಡೋಕ್ಕೆ ಹೋಗಿಲ್ವ ಸರ್ ನೀವು? ಲವ್ ಮಾಡೋಣ ಅನ್ಕೊತೀವಿ, ಮನೆ ಜವಾಬ್ದಾರಿ ಬಂದು ಅವೆಲ್ಲ ದೂರ ತಳ್ಬಿಡುತ್ತೆ, ಮನೆ ಜವಾಬ್ದಾರಿಯಿಂದ ದೂರ ತಳ್ಬಿಡುತ್ತೆ. ಹಾಗಾದರೆ ಲವ್ ಇವು ಯಾವುದೂ ಇಲ್ವಾ ಸರ್ ನಿಮ್ಮದು? ಮಾಡಿದ್ದೆ ಫಸ್ಟು, ಇವಾಗ ಯಾವುದೂ ಇಲ್ಲ. ಏನಾಯ್ತು ಸರ್, ಬ್ರೇಕಪ್ ಆಯಿತಾ? ಬ್ರೇಕಪ್ ಅನ್ನೋದಕ್ಕಿಂತ ಬ್ರೇಕಪ್ಪೇ. ಹೆಂಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್, ಆ ಮೂಮೆಂಟ್, ಆ ಫೀಲ್? ತುಂಬಾ ಚೆನ್ನಾಗಿತ್ತು ಸರ್ ಅದೊಂಥರ. ಯಾಕಂದರೆ ನಾನು ತುಂಬಾ ಚೆನ್ನಾಗಿತ್ತು ಸರ್ ಲವ್ ಮಾಡಬೇಕಾದ್ರೆ. ಯಾಕಂದರೆ ನಾನು ಒಂದು ಲೆವೆಲ್ಗೆ ಬರಬೇಕು ಅಂದರೆ ಆ ಹುಡುಗಿನೇ ಕಾರಣ. ಈಗ ಹುಡುಗಿ ಚೆನ್ನಾಗಿದ್ದಾಳೆ, ಬೇರೆ ಕಡೆ ಮದುವೆ ಆಗಿ ಚೆನ್ನಾಗಿರಲಿ ಸರ್. ಏನು ಕಲ್ತ್ರಿ ಸರ್ ಆ ಬ್ರೇಕಪ್ಪಿಂದ ನೀವು? ಏನು ಕಲಿತೆ ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಎದ್ದೇಳೋದನ್ನು ಕಲಿತೆ. ಆಮೇಲೆ ಇದು ಹೇಳೋಕ್ಕೆ ಆಯ್ತಲ್ಲ, ಎಲ್ಲ ಭಯಲ್ಲೇ ಐತೆ, ಹೇಳೋಕ್ಕಾಗ್ತಾಯಿಲ್ಲ. ನಾರ್ಮಲ್ ಮಾತಾಡಿ, ಮಾತಾಡಿ. ಹೋಗ್ಲಿ, ಆ ಹುಡುಗಿಯಿಂದ ಕಲ್ತಿರೋ ನೀತಿ ಪಾಠ ಆದ್ರೇನು? ಇಲ್ಲ ಸರ್, ಅವಳಿಂದ ನಾನು ಸಖತ್ ಕಲ್ತಿದ್ದೀನಿ. ಒಳ್ಳೆ ನನ್ನ ಪಾಲಿನ ದೇವತೆ ಇದ್ದಂಗೆ ಸರ್ ಅವಳು. ಈಗಲೂ ನೆನೆಸ್ಕೊತೀನಿ, ಈಗಲೂ ಟ್ಯಾಟೂ ಇದೆ, ಅದನ್ನು ನೋಡ್ಸ್ಕೊಳಕ್ಕಾಗಲ್ಲ. ಅವಳಿಂದ ನಾನು ತುಂಬಾ ಕಲ್ತಿದ್ದೀನಿ ಸರ್. ಇಂಥದ್ದು ಅಂಥದ್ದು ಹೇಳೋಕ್ಕೆ ಹೋದರೆ ಅದು ಅವಳ ಲೆವೆಲ್ಗೆ ಕಡಿಮೆ, ಹೇಳ್ಕೊಳಕ್ಕಾಗಲ್ಲ ಅವೆಲ್ಲ. ಅದು ಆರ್ಟಲ್ಲೇ ಇರುತ್ತೆ, ಮನಸ್ಸಲ್ಲೇ ಇರುತ್ತೆ ಅವಳು, ಯಾವಾಗಲೂ ಅಲ್ಲೇ ಇರಲಿ ಅವಳು. ಸರ್, ಈಗ ಬ್ರೇಕಪ್ ಆದಮೇಲೆ ಆ ಹುಡುಗಿನ, ಆ ಬ್ರೇಕಪ್ ಆಗಿರೋ ಹುಡುಗ ಬೈಯೋದಾಗಲಿ, ಅವಳು ಹಂಗೆ ಹಿಂಗೆ ಅಂತ ಬೇರೆ ಕಡೆ ಹೇಳ್ಕೊಂಬರೋದಾಗಲಿ ಮಾಡ್ತಾರೆ. ಸೊ ಅದು ಎಷ್ಟು ನಿಮ್ಮ ಪ್ರಕಾರ ಸರಿ ಅನಿಸುತ್ತೆ ಸರ್? ಗೊತ್ತಾಗಲಿಲ್ಲ. ಇವಾಗ ಬ್ರೇಕಪ್ ಆದರೆ ಆ ಹುಡುಗಿನ ಇಷ್ಟಪಟ್ಟಿರೋ ಹುಡುಗ ಎಲ್ಲ ಕಡೆ ಬೈಕೊಂಡು ತಿರ್ಗೋದಾಗಲಿ, ಹಂಗೆ ಹಿಂಗೆ ಅಂತ ಅವಳ ಬಗ್ಗೆ ಸ್ವಲ್ಪ ಅವರು ಕೆಟ್ಟದಾಗೆ ಪೋಟ್ರೆ ಮಾಡ್ತಾರೆ. ಅದು ನಿಮ್ಮ ಪ್ರಕಾರ ಎಷ್ಟು ಸರಿ ಸರ್? ಮದುವೆ ಆಗಿರೋ ಹುಡುಗನ? ಮದುವೆ ಆಗಿರೋದಲ್ಲ, ಇವಾಗ ಲವ್ ಮಾಡಿ ಒಂದು ಹುಡುಗನ ಲವ್ ಮಾಡಿರ್ತಾಳೆ, ಅವ್ರ ಜೊತೆ ಅವ್ರದ್ದು ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದಮೇಲೆ ಆ ಹುಡುಗಿ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ತಿರ್ಗೋದಾಗಲಿ, ಈ ಥರ ಎಲ್ಲ ಮಾಡ್ತಾರೆ. ಸೊ ಅದು ನಿಮ್ಮ ಪ್ರಕಾರ ಎಷ್ಟು ತಪ್ಪು, ಎಷ್ಟು ಸರಿ ಸರ್? ಈಗ ಒಂದು ಹುಡುಗಿ ಲವ್ ಮಾಡಾದ್ಮೇಲೆ ಆ ಹುಡುಗ ಬೈಕಂತ ತಿರುಗ್ತಾನೆ ಅಂದರೆ ಅದು ಎಲ್ಲ ತಪ್ಪು. ಯಾಕಂದರೆ ಅವ್ರ ಮನೆಯಲ್ಲೂ ಹೆಣ್ಮಗು ಇರುತ್ತೆ. ಇವಾಗ ಅವ್ರ ಮನೇಲಿ ಹೆಣ್ಮಗು ಇದ್ದಾಗ ಇನ್ನೊಬ್ಬರು ಬೈಕ್ ಓಡಾಡಿದ್ರೆ ಅವ್ನಿಗೆ ಎಷ್ಟು ಸಿಟ್ಟು ಬರುತ್ತೆ ಅನ್ನೋದು ಅವ್ನಿಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ನು ಮದುವೆಗಿರೋ ಲವ್ ಮಾಡಿರೋ ಹುಡುಗಿ ಬೈಕಂತ ತಿರುಗಾಡೋದು ತಪ್ಪು, ತುಂಬ ತಪ್ಪು. ಆ ಹುಡುಗಿ ನನಗೆ ತುಂಬ ಕಲಿಸ್ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂಡು ಓಡಾಡೋದೇ ಅದೊಂಥರ ಖುಷಿ ಕೊಡುತ್ತೆ. ಸರ್, ನಿಮ್ಮದು ಬ್ರೇಕಪ್ ಆಯಿತು, ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳಿದ್ದೀರಲ್ಲ, ನಿಮಗೆ ಆ ಹುಡುಗಿ ಬಿಟ್ಟೋದ್ಮೇಲೆ ಆ ಹುಡುಗಿನ ಯಾವತ್ತೂ ಬೈಕೊಂಡು ತಿರುಗೋದಾಗಲಿ, ಇಲ್ಲ ಹುಡುಗಿ ಮೇಲೆ ಕೋಪ ಬಂದಿದ್ದಾಗಲಿ ಅದನ್ನು ಆಗಿದೆಯಾ? ಇಲ್ಲ ಸರ್, ಯಾವತ್ತೂ ನನಗೆ ಕೋಪನೂ ಬಂದಿಲ್ಲ, ಬೈಕೊಂಡು ಯಾವತ್ತೂ ತಿರುಗಿಲ್ಲ. ಇನ್ನೂ ಒಂದು ವೇಳೆ ಅವ್ರು ಹೇಳ್ಕೊಂಡಿದ್ದಾರೆ ಅವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ, ನಾನು ಸರಿ ಇದ್ದಿದ್ದರೆ ನಾನು ಯಾಕೆ ಸರ್ ಟ್ಯಾಟೂ ಹಾಕ್ಸ್ಕೊತಿದ್ದೆ ಅಲ್ವಾ ಸರ್? ಮತ್ತು ಇನ್ನೊಂದು, ಆ ಹುಡುಗಿನ, ಇವಾಗ ನಾವು ಇಷ್ಟಪಡೋ ಹುಡುಗಿನ ಬೇರೆಯವ್ರ ಜೊತೆ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಹುಡುಗಿ ಬೇರೆಯವ್ರ ಜೊತೆ ಮದುವೆ ಆಗಿದ್ದು ನಿಮ್ಗೆ ಎಷ್ಟು ಕಷ್ಟ ಆಯ್ತು ಸರ್? ನಾನು ತುಂಬಾ ಕಷ್ಟ ಆಯಿತು, ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ನಮ್ಮ ಫ್ರೆಂಡ್ ಒಬ್ಬ ಹರ್ಷ ಅಂತ ಇದ್ದಾನೆ, ಬಾ ಏನೂ ಆಗಲ್ಲ ನಾನು ಇದ್ದೀನಿ ಬಾ ಅಂತ ಹೇಳ್ದ. ಈಗಲೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ನನ್ನ ರೇಗಿಸ್ತಾರೆ, ಮೇಲ್ಕೋಟೆ ಅಂತ. ಸರ್, ಈ ಬ್ರೇಕಪ್ ಟೈಮಲ್ಲಿ ಫ್ರೆಂಡ್ಸು ನಮ್ಮ ಜೊತೆ ಇರೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಸರ್, ಅದು ತುಂಬ ಇಂಪಾರ್ಟೆಂಟು ಸರ್. ಬ್ರೇಕಪ್ ಅಂದರೆ ಫ್ರೆಂಡ್ಸು ನಮ್ಮನ್ನ ಖುಷಿ ಪಡಿಸ್ತಾರಲ್ಲ, ಅದಂತೂ ತುಂಬ ಅದೇನೋ ಹೇಳ್ತಾರಲ್ಲ ಸರ್, ಫ್ರೆಂಡ್ಸ್ ಎಲ್ಲದಕ್ಕೂ ಬೇಕೇ ಬೇಕು ಸರ್. ಅವರು ಫ್ರೆಂಡ್ಸ್ ಇದ್ರೇ ಲೈಫ್ನ ಒಂಥರ ಮುಂದಕ್ಕೆ ಸಾಗೋದು, ಅವೆಲ್ಲ ಆಗುತ್ತೆ. ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ನಮ್ಮ ಫ್ರೆಂಡ್ಸು. ನನಗೆ ಫ್ರೆಂಡ್ಸ್ ಆಗಲಿ ನಮ್ಮ ಫ್ಯಾಮಿಲಿನೂ ಹೆಲ್ಪ್ ಮಾಡಿದ್ದಾರೆ ಅವರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಲವ್ ಮಾಡ್ದಲ್ಲೇ ಇರಬೇಡ್ರಿ. ಆದರೆ ಲವ್ ಮಾಡಿ ಬ್ರೇಕಪ್ ಆದಮೇಲೆ ಯಾರಿಗೂ ಬೈಕೊಂಡು ತಿರುಗಾಡೋದು, ಅಶ್ಲೀಲವಾಗಿ ಫೋಟೋಗಳ್ನ ಚೇಂಜ್ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಇದೆ ಅಂದರೆ ಸರ್, ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ, ಇವಾಗ ಬ್ರೇಕಪ್ ಆದಮೇಲೆ ಆ ಹುಡುಗಿನ ಅಶ್ಲೀಲವಾಗಿ ತೋರಿಸೋದು, ಬೇರೆ ವೀಡಿಯೋ ಮಾಡಿ ಇಲ್ಲ ಫೋಟೋ ಹಾಕಿ ಇಲ್ಲ ಹುಡುಗಿ ಬಗ್ಗೆ ಬೈಕೊಂಡು ತಿರ್ಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಅದು ನಿಮ್ಗೇನು ಅನಿಸುತ್ತೆ ಸರ್ ಅದ್ರ ಬಗ್ಗೆ? ಆ ಥರ ಎಲ್ಲ ಮಾಡೋದು ತಪ್ಪು. ಅಂಥವ್ರು ಏನಾದ್ರು ಸಿಗಾಕೊಂಡ್ರೆ ನಾವು ಹೊಡಿಯೋಕ್ಕೆ ಇಲ್ಲ ಬಡಿಯೋಕ್ಕೆ ಸಾಯಿಸೋಕ್ಕೂ ಯೂಸ್ ಮಾಡಲ್ಲ ನಾವು. ಆ ಥರ ಎಲ್ಲ ಮಾಡೋದು ತಪ್ಪು. ಯಾಕಂದರೆ ಒಂದು ಹೆಣ್ಮಗು ಅಂದರೆ ಅದು ದೇವ್ರ ಸಮಾನ, ಅಮ್ಮನ ಸಮಾನ, ತಾಯಿ ಸಮಾನ. ಆ ಥರ ಎಲ್ಲ ನೋಡಬೇಕು.
ಈ ಅಶ್ಲೀಲವಾಗಿ ಆ ಥರ ಎಲ್ಲ ಫೋಟೋ ಮಾಡೋದು ಮಾಡಲಿ ಬಿಡ್ರಿ. ಅವ್ರ ಅಮ್ಮಂದೋ ಇಲ್ಲ ಅವ್ರ ತಂಗಿದೋ ಇಲ್ಲ ಅವ್ರ ಅಕ್ಕಂದೋ ಹಾಕ್ಲಿ. ಈ ಥರ ಇನ್ನೊಬ್ರದ್ದು ಫೋಟೋ ಇಟ್ಕೊಂಡು ಆ ಥರ ಎಲ್ಲ ಮಾಡೋದು ತಪ್ಪು. ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.